ಎಷ್ಟೋ ಬಾರಿ ಪ್ರಯತ್ನ ಮಾಡಿದ್ರು ಸಹ ಕಜ್ಜಾಯ ಪರ್ಫೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಹೇಳಿ ಅನ್ಕೊಳ್ತಾ ಇರೋರಿಗೆ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಇಲ್ಲಿ ನಾನು ಒಂದು ಬೌಲ್ ಅನ್ನ ತೆಗೆದುಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಅಷ್ಟು ರೈಸ್ ಅನ್ನ ಹಾಕೊಂಡು ನೀಟಾಗಿ ಅದನ್ನ ವಾಶ್ ಮಾಡಿಕೊಂಡು ಒಂದು 3 ರಿಂದ 4 ಗಂಟೆಗಳ ಕಾಲ ಅದನ್ನ ನೆನೆ ಹಾಕೊಂಡ್ಬಿಡೋಣ. ಸೊ ಚೆನ್ನಾಗಿ ಅಕ್ಕಿ ನೆಂದ ಮೇಲೆ ವಾಶ್ ಮಾಡಿ ಅದನ್ನ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಈ ರೀತಿ ಹರಡು ಹಾಕ್ಬೇಕು. ಅದನ್ನ ನೀವು ನೆರಳಲ್ಲೇ ಒಣಗಿಸ್ಕೋಬೇಕು. ಚೆನ್ನಾಗಿ ಅದೆಲ್ಲ ನೀರೆಲ್ಲ ಹೀರ್ಕೊಂಡು ಚೆನ್ನಾಗಿ ಡ್ರೈ ಆಗಿದ್ಮೇಲೆ ನೀವು ಇದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ಫೈನ್ ಪೌಡರ್ ಮಾಡ್ಕೋಬೇಕು. ಬಿಸಿಲಲ್ಲಿ ಒಣಗ್ಸಕ್ ಹೋಗ್ಬಾರ್ದು. ಸೊ ಆದಷ್ಟು ಇದನ್ನ ನೀವು ನೆರಳಲ್ಲೇನೆ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಒಣಗಿಸ್ಕೊಳ್ಳಿ. ನೆಕ್ಸ್ಟ್ ಇದು ಸೈಡಿಗೆ ಎತ್ತಿಟ್ಕೊಂಡು ಇದನ್ನ ಜರಡಿಯನ್ನ ಮಾಡ್ಕೊಳ್ಳೋಣ. ಇನ್ ಕೇಸ್ ಅದರಲ್ಲಿ ಅಕ್ಕಿ ಏನಾದ್ರು ಉಳಿದಿದ್ರೆ ಅಥವಾ ಗಂಟೆ ಏನಾದ್ರು ಇದ್ರೆ ನೀಟಾಗಿ ಕ್ಲೀನ್ ಆಗಿಬಿಡತ್ತೆ. ಸೊ ನೆಕ್ಸ್ಟ್ ಒಲೆ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಟು ಅದಕ್ಕೆ ಬಿಳಿ ಎಳ್ಳು ಜೊತೆಗೆ ಗಸಗಸೆಯನ್ನ ಹಾಕಿ ಚೆನ್ನಾಗಿ ಇದನ್ನ ಒಂದ್ಸಲ ಹುರ್ಕೊಂಡ್ಬಿಡೋಣ. ಸೊ ಕಲರ್ ಕೂಡ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ನೆಕ್ಸ್ಟ್ ಅದೇ ಪ್ಯಾನ್ಗೆ ಒಂದು 3/4 ಕಪ್ ಅಷ್ಟು ನಾನು ಬೆಲ್ಲವನ್ನ ಬಳಸ್ತಾ ಇದ್ದೀನಿ. ಸೊ ಬೆಲ್ಲ ನೆಕ್ಸ್ಟ್ 1/4 ಕಪ್ ಅಷ್ಟು ನೀರನ್ನ ಹಾಕಿ ಬೆಲ್ಲ ಮೆಲ್ಟ್ ಆಗೋವರೆಗೂ ನೀವು ಚೆನ್ನಾಗಿ ಇದನ್ನ ಹೀಗೆ ಕೈಯಲ್ಲಿ ತಿರುವಾಕೊಳ್ತಾ ಜೊತೆಗೆ ಒಂದೇಳೆ ಪಾಕ ತೆಗೆದುಕೊಂಡ್ರೆ ಸಾಕು ಇದಕ್ಕೆ. ಸೊ ನೀಟಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಬಾಯ್ಲ್ ಮಾಡ್ಕೊಂಡು ಸೊ ನೆಕ್ಸ್ಟ್ ಏನ್ ಮಾಡಿ ಒಂದು ಬೌಲಲ್ಲಿ ನೀರನ್ನ ತೆಗೆದುಕೊಂಡು ಬೆಲ್ಲದ ಪಾಕವನ್ನು ಅದರೊಳಗಡೆ ಹಾಕೊಂಡ್ರೆ ನೋಡಿ ಈ ರೀತಿಯಾಗಿ ಗಟ್ಟಿ ಆದ್ರೆ ನೋಡಿ ನಿಮ್ಗೆ ಪರ್ಫೆಕ್ಟ್ ಆಗಿ ಇವಾಗ ಬೆಲ್ಲದ ಪಾಕ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಏನ್ ಮಾಡಿ ತೆಗೆದುಕೊಂಡಿರುವಂತಹ ರೈಸ್ ಫ್ಲೋರ್ ಅನ್ನ ಹಂತವಾಗಿ ಒಂದು ಬ್ಯಾಚ್ ಅಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ತಾ ಬನ್ನಿ. ನೆಕ್ಸ್ಟ್ ಹುರಿದಿರುವಂತಹ ಎಳ್ಳು ಮತ್ತೆ ಜೀರಿಗೆಯನ್ನ ಗಸಗಸೆಯನ್ನ ಸೇರಿಸ್ಕೊಳ್ಳಿ. ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡರು, ಬೇಕಿದ್ದಲ್ಲಿ ನೀವು ಇದಕ್ಕೆ ಪೆಪ್ಪರ್ ಪೌಡರ್ ಅನ್ನ ಸೇರಿಸ್ಕೊಳ್ಬಹುದು. ನಾನು ಹೇಳ್ದಾಗೇನೆ ನೀವು ಇದಕ್ಕೆ ಸ್ವಲ್ಪನೇ ನೀವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಹೋಗಿ. ಒಮ್ಮೆಲೆ ಜಾಸ್ತಿ ಹಾಕೊಂಡ್ರೆ ಇನ್ ಕೇಸ್ ಬೆಲ್ಲದ ಪಾಕ ಏನಾದ್ರೂ ಕಡಿಮೆ ಇತ್ತು ಅಂತ ಹೇಳಿದ್ರೆ ಹದವಾಗಿ ಅದಕ್ಕೆ ಸೇರ್ಕೊಳ್ಳಲ್ಲ. ಹಾಗಾಗಿ ಬೆಲ್ಲದ ಪಾಕದ ಕನ್ಸಿಸ್ಟೆನ್ಸಿಯನ್ನ ನೋಡ್ಕೊಂಡು ಎಷ್ಟು ಇದೆ ಅಷ್ಟಕ್ಕೆ ನೀವು ಹಿಟ್ಟನ್ನ ಸೇರಿಸ್ಕೊಳ್ತಾ ಹೋಗಿ. ಸೊ ನೋಡಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಬೌಲ್ಗೆ ಅದನ್ನ ಹಾಕೊಂಡು ಮೇಲೆ ತುಪ್ಪವನ್ನ ಸವರಿ ಹೀಗೆ ನೀವು ಇದನ್ನ ರೆಡಿ ಮಾಡ್ಕೋಬೇಕು. ಸೊ 1-2-3 ಸರಿ ತಟ್ಟಿದ್ರೆ ರೆಡಿ ಆಗುತ್ತೆ. ಸೊ ಇದನ್ನ ನೀವು ಕಂಪ್ಲೀಟ್ ಆಗಿ ಕೂಲ್ ಆಗಕ್ಕೆ ಬಿಟ್ಬಿಡ್ಬೇಕು. ಸೊ ಅಂತ ಹೇಳಿದ್ರೆ ಒಂದು 12 ಅವರ್ಸ್ ನೀವು ಇದನ್ನ ಕೂಲ್ ಆಗಕ್ಕೆ ಬಿಟ್ಬಿಟ್ರೆ ಸೊ ಇವಾಗ ನೋಡಿ ಈ ರೀತಿಯಾಗಿ ರೆಡಿ ಆಗಿರುತ್ತೆ. ಸ್ವಲ್ಪ ಗಟ್ಟಿಯಾಗಿರುತ್ತೆ ನೋಡಿ ಹೀಗೆ. ಸೊ ಇವಾಗ ರೆಡಿ ಆಗಿದೆ. ನೆಕ್ಸ್ಟ್ ಇದನ್ನ ಈ ರೀತಿ ಒಂದ್ಸಲ ಚೆನ್ನಾಗಿ ಕೈಯಿಂದ ಮಿದ್ಕೋಬೇಕು. ಮಿದ್ದು ಈ ರೀತಿ ನಿಮ್ಗೆ ಯಾವ ಸೈಜಲ್ಲಿ ಕಜ್ಜಾಯ ಬೇಕು ಆ ಒಂದು ಸೈಜಲ್ಲಿ ಆ ಒಂದು ಶೇಪ್ಗೆ ನೀವು ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಒಂದು ಚಿಕ್ಕದಾಗಿ ಉಂಡೆಯನ್ನ ತೆಗೆದುಕೊಂಡು ಇವಾಗ ನಾನು ಇದನ್ನ ಫ್ಲಾಟ್ ಮಾಡ್ತಾ ಇದ್ದೀನಿ. ಕೈಯಿಂದಲೇ ಈ ರೀತಿ ತಟ್ಟಿ ಸೊ ನೆಕ್ಸ್ಟ್ ಇದನ್ನ ನೀವು ಕಾದ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಸೊ ನೀವೇ ನೋಡ್ತಾ ಇರ್ಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಸೊ ಪರ್ಫೆಕ್ಟ್ ಆಗಿರುವಂತಹ ಕಜ್ಜಾಯ ಸೊ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಬಹುದು. ಇದಕ್ಕಾಗಿ ನೆನೆ ಹಾಕಬೇಕು 3-4 ದಿನವರೆಗೂ ಆ ರೀತಿನೂ ಮಾಡ್ತಾರೆ. ಬಟ್ ಇದು ಇನ್ಸ್ಟೆಂಟ್ ಆಗಿ ಅಂಡ್ ಫಟಾಫಟ್ ಬೇಗ ಆಗುವಂತಹ ಕಜ್ಜಾಯ. ಸೊ ನೀವು ಇದನ್ನ 25 ರಿಂದ 30 ದಿನ ಅಥವಾ 1 ತಿಂಗಳು ನೀವು ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಕಜ್ಜಾಯ ಅಂತೂ ಸೂಪರ್ ಆಗಿ ಬಂದಿದೆ. ಸೊ ಮನೇಲಿ ನೀವು ಕೂಡ ಟ್ರೈ ಮಾಡಿ, ಖಂಡಿತವಾಗಿಯೂ ಎಲ್ರಿಗೂ ಇಷ್ಟ ಆಗುತ್ತೆ. ಹಬ್ಬ ಹರಿದಿನ ಬಂತು ಅಂತ ಹೇಳಿದ್ರೆ ಒಂದ್ಸಲ ಹೀಗೆ ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ಎಲ್ರಿಗೂ ಖುಷಿ ಪಡ್ತಾರೆ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.